ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿದ್ದಾಗ ಪಕ್ಷದ ಎಲ್ಲ ಪ್ರಮುಖರನ್ನು ಕರೆದು ಚರ್ಚೆಯನ್ನು ಮಾಡಿ ಅಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಯಾವುದೇ ವೈಮನಸ್ಸಿದ್ರು ಕೂಡ ಅದನ್ನು ಬದಿಗೊತ್ತಿ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನು ಗೆಲ್ಲಿಸ್ಕೋಬೇಕನ್ನೋದು ಜವಾಬ್ದಾರಿ ಅದು. ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದರೆ, ಇದು ಹಾಸನ ಜಿಲ್ಲೆಗೇನೋ ಕೆಲವು ಜಿಲ್ಲೆಗಳಿಗೆ ಕೆಲವು ಲೀಡರ್ಗಳಿಗೆ JDS ಪಕ್ಷ ಬೇಡವಾಗಿರ್ಬೋದು ನಮ್ಮ ಪಕ್ಷದಲ್ಲಿ. ಆದರೆ ಹೈಕಮಾಂಡ್ ತೀರ್ಮಾನ ಮಾಡಿ ಅವ್ರನ್ನ ಮೈತ್ರಿ ತಗೊಂಡಾಗ, JDS ಪಕ್ಷದ ಮೈತ್ರಿಯನ್ನು ತಗೊಂಡಾಗ ನಾವು ಗೌರವಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆಗ ನಾವು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ ಅದು. ಇಂಥ ಕಡುವೇರಿಗಳು ಯಾರೂ ಇಲ್ಲ ದೇವೇಗೌಡರ ಕುಟುಂಬಕ್ಕೆ, ರೇವಣ್ಣ ಕುಟುಂಬಕ್ಕೆ. ಯಾಕೆ ದೇವೇಗೌಡರು ಯಾಕೆ ಹೇಳ್ತೀನಿ ಅಂತಂದರೆ, ಅದು ಜಾತ್ಯತೀತ ಜನತಾದಳದ ಪರಮೋಚ್ಚ ನಾಯಕರು, ಆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಆ ಪಕ್ಷದ ಸಂಸ್ಥಾಪಕರು. ಅವರನ್ನು ಒಪ್ಪಿ ನಮ್ಮ ಪಕ್ಷಕ್ಕೆ ಕರ್ಕೊಂಡಾಗ, ಮೈತ್ರಿ ಮಾಡಿಕೊಂಡಾಗ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕಾದಂಥದ್ದು ಒಬ್ಬ ಕೆಳಮಟ್ಟದ ಕಾರ್ಯಕರ್ತನಿಂದ ಹಿಡಿದು ಮೇಲ್ಮಟ್ಟದ ಕಾರ್ಯಕರ್ತನ ಕೂಡ ಅದು ಜವಾಬ್ದಾರಿ. ಅದು ನೀವು ಯಾರೋ ಒಬ್ಬ ನಿಮ್ಮ ಜೊತೆ ಇರುವಂಥ ಯಾರೋ ಒಬ್ಬ ಅವಿವೇಕಿ ಕೊಟ್ಟಂಥ ಸಲಹೆ ಸೂಚನೆಯನ್ನು ತಗೊಂಡು ರಾಜ್ಯಾಧ್ಯಕ್ಷ ಆದಂಥ ವಿಜಯೇಂದ್ರ ಅವರು ನಮಗೆ ಸಂಬಂಧನೇ ಇಲ್ಲ ಅನ್ನೋ ಭಾವನೆಯಲ್ಲಿ ಕುಳಿತುಕೊಂಡಲ್ಲಿ ನೀವು ನಮ್ಮ ಶತ್ರು ಪಕ್ಷವಾದಂಥ ನಮ್ಮ ರಾಷ್ಟ್ರೀಯ BJP ಪಕ್ಷಕ್ಕೆ ಶತ್ರುವಾಗಿರುವಂಥದ್ದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಅದು ಆ ಪಕ್ಷಕ್ಕೆಲ್ಲ ಒಳ ಒಪ್ಪಂದ ಮಾಡಿಕೊಂಡು ನೀವು ಓಟನ್ನು ಕಾಸು ಓಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀರಾ ಅಂತ ಅಂದರೆ ಯಾವ ನೈತಿಕತೆ ಇದೆ ವಿಜಯೇಂದ್ರ ಅವರಿಗೆ?